ನಮಸ್ತೆ. ನೀವು ನೋಡ್ತಾ ಇದ್ದೀರಾ News18 ಡಿಜಿಟಲ್. ನಾನು ರಘುರಾಜ್. ಕೋಲಾರ ಜಿಲ್ಲೆಯಲ್ಲಿ ನಿನ್ನೆ ಪೊಲೀಸ್ ಇಲಾಖೆ ಹೈ ಅಲರ್ಟ್ ಆಗಿತ್ತು. ಪ್ರಮುಖವಾಗಿ ನಿನ್ನೆ RSSನ ಒಂದು ಶತಮಾನೋತ್ಸವ ಕಾರ್ಯಕ್ರಮ ಹಿನ್ನೆಲೆ ಏನು ಕೋಲಾರದಲ್ಲಿ ದೀರ್ಘ ಪಥಸಂಚಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಆದರೆ ಈ ಮೊದಲು ಏನು ನಿರ್ಧಾರ ಮಾಡಿದಂತೆ ಕ್ಲಾಕ್ ಟವರ್ ರಸ್ತೆಯಲ್ಲಿ ಈ ಒಂದು ಏನು RSSನ ಒಂದು ಸ್ವಯಂ ಸೇವಕರ ಒಂದು ಪಥಸಂಚಲನಕ್ಕೆ ಒಂದು ನಿಷೇಧಾಜ್ಞೆಯನ್ನು ಜಾರಿ ಮಾಡಿತ್ತು. ಜೊತೆಗೆ ಅವರಿಗೆ ಆದಂತಹ ಬೇರೆ ಒಂದು ಮಾರ್ಗವನ್ನು ಕೂಡ ಏನು ಜಿಲ್ಲಾ ಪೊಲೀಸ್ ಇಲಾಖೆ ಏನು ನಿಗದಿಯನ್ನು ಮಾಡಿತ್ತು. ಆದ್ರೆ ಮಧ್ಯಾಹ್ನದ ಹೊತ್ತಿಗೆ ಎಲ್ಲವೂ ಕೂಡ ಬದಲಾಗಿತ್ತು. ನಿನ್ನೆ ಇದ್ದಕ್ಕಿದ್ದಂತಾನೆ ಮಧ್ಯಾಹ್ನ 1 ಗಂಟೆ ವೇಳೆಗೆ ಏನು ಕ್ಲಾಕ್ ಟವರ್ ಒಂದು ರಸ್ತೆಯಲ್ಲಿ ಏನು RSSನ ಪಥಸಂಚಲನ ಬರುತ್ತೆ ಅಂತಕ್ಕಂಥ ಒಂದು ಮಾಹಿತಿ ತಿಳಿತಾ ಇದ್ದಂತಾನೆ ಕೂಡಲೇ ಸ್ಥಳಕ್ಕೆ ನಿನ್ನೆ IGP ಆಗಿರ್ತಕ್ಕಂಥ ಲಾಬೋರಾಮ್ ಅವ್ರ ಜೊತೆಗೆ ಏನು ನಾಲ್ವರು SP ಅವರು ಕೂಡ ಏನು ಕೋಲಾರದ ಒಂದು ಕ್ಲಾಕ್ ಟವರ್ ವೃತ್ತಕ್ಕೆ ಭೇಟಿಯನ್ನು ಕೊಟ್ಟಿದ್ರು. ಸುಮಾರು 800ಕ್ಕೂ ಹೆಚ್ಚು ಒಂದು ಪೊಲೀಸರನ್ನ ನಿಯೋಜನೆ ಮಾಡೋ ಮೂಲಕ ಏನು RSSನ ಒಂದು ಪಥಸಂಚಲನ ಇದೇ ಮೊದಲ ಬಾರಿಗೆ ಏನು ಕೋಲಾರದ ಕ್ಲಾಕ್ ಟವರ್ ಅಂದ್ರೆ ಇದೊಂದು ಅತಿ ಸೂಕ್ಷ್ಮವಾಗಿರ್ತಕ್ಕಂಥ ಪ್ರದೇಶ ಆಗಿರೋದ್ರಿಂದ ಈ ಒಂದು ಮಾರ್ಗದಲ್ಲಿ ಏನು ಹಿಂದೂ ಒಂದು ಸಂಘಟನೆಗಳ ಸಂಬಂಧಪಟ್ಟಂತೆ ಇಲ್ಲಿ ಈ ಒಂದು ರಸ್ತೆಯಲ್ಲಿ ಯಾವುದೇ ಇಲ್ಲಿವರೆಗೂ ಕೂಡ ಒಂದು ರ್ಯಾಲಿ ಕೂಡ ಆಗಿಲ್ಲ, ಜೊತೆಗೆ ಒಂದು ಮೆರವಣಿಗೆ ಕೂಡ ಸಂಚಾರ ಮಾಡಿಲ್ಲ. ಯಾಕಂತ ಹೇಳಿದ್ರೆ ಹಿಂದೆ ಈ ಒಂದು ವೃತ್ತದಲ್ಲಿ ಹಿಂದೆ ಒಂದು ಕೋಮು ಗಲಭೆ ಕೂಡ ಆಗಿತ್ತು. ಹಿಂದೆ ಸಾಕಷ್ಟು ಬಾರಿ ಕೂಡ ನಾವು ಕೆಲವೊಂದು ವಿಚಾರಕ್ಕೆ ಇಲ್ಲಿ ಒಂದು ಸೂಕ್ಷ್ಮವಾದಂತಹ ವಾತಾವರಣ ನಿರ್ಮಾಣ ಆಗೋ ಕಾರಣ ಈ ಒಂದು ಭಾಗದಲ್ಲಿ ಒಂದು RSSನ ಒಂದು ಪಥಸಂಚಲನ ಆಗಿರ್ಬೋದು ಮತ್ತೆ ಬೇರೆ ಒಂದು ವಿವಿಧ ಧಾರ್ಮಿಕ ಒಂದು ಕಾರ್ಯಕ್ರಮಗಳಿಗೆ ಈ ಒಂದು ಮಾರ್ಗದಲ್ಲಿ ಸಂಚಾರ ಮಾಡಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡ್ತಾ ಇರಲಿಲ್ಲ. ಆದ್ರೆ ಈ ಬಾರಿ ಏನು ಕೋಲಾರ ತಾಲೂಕಿನ ಏನು ವಕ್ಲೇರಿ ಗ್ರಾಮದಿಂದ ಸುಮಾರು 15 ಕಿಲೋಮೀಟರ್ ಸಂಚಾರ ಮಾಡಿ ಏನು ಕೋಲಾರ ನಗರಕ್ಕೆ ಆಗಮಿಸಿದಂತಹ ಒಂದು RSSನ ದೀರ್ಘ ಪಥಸಂಚಲನ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 2,000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಯಂ ಸೇವಕರು ಭಾಗಿಯಾಗಿದ್ರು. ಮಧ್ಯಾಹ್ನ 12 ಗಂಟೆಗೆ ಅಂದ್ರೆ ನಿನ್ನೆ ಮಧ್ಯಾಹ್ನ 12 ಗಂಟೆಗೆ ವಕ್ಲೇರಿ ಗ್ರಾಮದಿಂದ ಹೊರಟಂತಹ ಒಂದು RSSನ ಪಥಸಂಚಲನ ಕಾರ್ಯಕ್ರಮ ಏನು ಸಂಜೆ ಒಂದು 7:38 ಕೋಲಾರದ ಅತಿ ಸೂಕ್ಷ್ಮ ಪ್ರದೇಶ ಅಂತಾನೆ ಕರೆಯಲ್ಪಡುವ ಕ್ಲಾಕ್ ಟವರ್ ವೃತ್ತಕ್ಕೆ ಬಂದಿತ್ತು. ಆದ್ರೆ ಈ ಒಂದು ಕ್ಲಾಕ್ ಟವರ್ ವೃತ್ತಕ್ಕೆ ಬರ್ತಕ್ಕಂಥ ಒಂದು ದಾರಿ ಖಂಡಿತ ಒಂದು RSSಗೆ ಒಂದು ದುರ್ಗಮ ಆಗಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕಳೆದ ಒಂದು 16 ವರ್ಷಗಳಿಂದ ಈ ಒಂದು ಭಾಗದಲ್ಲಿ ಒಂದು ರ್ಯಾಲಿಯನ್ನ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಪ್ರಯತ್ನಗಳಾಗಿದ್ರು ಕೂಡ ಇದಕ್ಕೆ ಜಿಲ್ಲಾಡಳಿತ ಮತ್ತೆ ಪೊಲೀಸ್ ಇಲಾಖೆ ಒಂದು ಭದ್ರತೆ ಮತ್ತು ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಇದು ಸಾಧ್ಯವಾಗಿರಲಿಲ್ಲ. ಆದ್ರೆ ಈ ಬಾರಿ ಏನು ಜಿಲ್ಲಾಡಳಿತ ಶನಿವಾರ ಈ ಬಗ್ಗೆ ಒಂದು ನಿಷೇಧವನ್ನ ಹೇರಿತ್ತು. ಇಲ್ಲಿ ಒಂದು ರ್ಯಾಲಿಯನ್ನ ಮಾಡ್ಲಿಕ್ಕೆ ಅನುಮತಿಯನ್ನ ಕೊಡ್ಲಿಕ್ಕೆ ಆಗೋದಿಲ್ಲ. ಜೊತೆಗೆ ಈ ಒಂದು ಕೋಲಾರದ ಒಂದು ಮಾಲೂರು ವೃತ್ತದಿಂದ ಕ್ಲಾಕ್ ಟವರ್ ಸೇರಿ ಬಸ್ ನಿಲ್ದಾಣ ವೃತ್ತದವರೆಗೂ ಕೂಡ ಒಂದು 144 ಸೆಕ್ಷನ್ ಅನ್ನ ಜಾರಿ ಮಾಡಿ ಒಂದು ನಿಷೇಧವನ್ನು ಕೂಡ ಹೇರಿತ್ತು. ಈ ಒಂದು ಆದೇಶವನ್ನು ಪ್ರಶ್ನಿಸಿ ಏನು ಹೈಕೋರ್ಟ್ ನ ಮೊರೆ ಹೋಗಿದಂತಹ RSSಗೆ ಇನ್ನು ಹೈಕೋರ್ಟ್ ನ ಒಂದು ನ್ಯಾಯಾಧೀಶರು ಕೊಟ್ಟಂತಹ ಒಂದು ಅವಕಾಶದಿಂದ ನಿನ್ನೆ ಇದೆಲ್ಲ ಕೂಡ ಸಾಧ್ಯವಾಗಿರುವಂತದ್ದು. ಸುಮಾರು ಮಧ್ಯಾಹ್ನ 1 ಗಂಟೆ ವೇಳೆಗೆ ಏನು ಇದು ಒಂದು ರ್ಯಾಲಿಯನ್ನು ಅಂದ್ರೆ ಕ್ಲಾಕ್ ಟವರ್ ವೃತ್ತದಲ್ಲಿ ಪಥಸಂಚಲನ ಸಾಗಲಿಕ್ಕೆ ಒಂದು ಅನುಮತಿಯನ್ನ ಏನು ಕೋರ್ಟ್ ನೀಡುತ್ತೆ. ಈ ಹಿನ್ನೆಲೆ ಕೋಲಾರದ ಜಿಲ್ಲಾ ಪೊಲೀಸ್ ಇಲಾಖೆಯವರು ಒಂದು ಹೈ ಅಲರ್ಟ್ ಆಗಿದ್ರು. ಜೊತೆಗೆ ಏನು ಪಕ್ಕದ ಜಿಲ್ಲೆಯವರ ಪೊಲೀಸರ ಒಂದು ಸಹಕಾರದಿಂದ ಜೊತೆಗೆ ಕೋಲಾರ SP ಆಗಿರ್ತಕ್ಕಂಥ ನಿಖಿಲ್ ಅವರ ನೇತೃತ್ವದಲ್ಲಿ ಏನು ಒಂದು ಭದ್ರತೆ ಒಂದು ಕಾರ್ಯವನ್ನು ಕೈಗೊಂಡಿದ್ರು. ಈ ಒಂದು ಭದ್ರತೆ ಕಾರ್ಯಕ್ಕೆ IGP ಆಗಿರ್ತಕ್ಕಂಥ ಲಾಬೋರಾಮ್ ಅವರು ಕೂಡ ಸಾಕ್ಷಿಯಾಗಿದ್ರು. ಎಲ್ಲವೂ ಕೂಡ ಸುಸೂತ್ರವಾಗಿ ಕೂಡ ಈಗಾಗಲೇ ನೆರವೇರಿರುವಂತದ್ದು. ಆದ್ರೆ ಈ ಒಂದು ಮಾರ್ಗದಲ್ಲಿ ಇದೇ ಮೊದಲ ಬಾರಿಗೆ ಏನು RSSನ ಒಂದು ಪಥಸಂಚಲನ ಕಾರ್ಯಕ್ರಮ ಏನು ಹಮ್ಮಿಕೊಳ್ಳಲಾಗಿತ್ತು. ಈ ನಿಟ್ಟಿನಲ್ಲಿ ಏನು 800ಕ್ಕೂ ಹೆಚ್ಚು ಪೊಲೀಸರನ್ನ ಏನು ಮಾಲೂರು ಸರ್ಕಲ್ ಇಂದ ಹಿಡಿದು ಬಸ್ ನಿಲ್ದಾಣ ವೃತ್ತದವರೆಗೂ ಕೂಡ ಒಂದು ಪೊಲೀಸರ ಒಂದು ಪಹರೆಯನ್ನೇ ಇಲ್ಲಿ ಸಿದ್ಧಪಡಿಸಿ ಏನು ನಿನ್ನೆ ಸಂಜೆ ಸುಮಾರು 7:38ರಿಂದ 8 ಗಂಟೆ ಒಳಗೆ ಈ ಒಂದು RSSನ ಪಥಸಂಚಲನ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿ ಒಂದು ಮುಕ್ತಾಯ ಆಗಿರುವಂತದ್ದು. ಆದ್ರೆ ಕೆಲವೊಂದಿಷ್ಟು ಘಟನೆಗಳು ಕೂಡ ಈ ಒಂದು ಕ್ಲಾಕ್ ಟವರ್ನ ವೃತ್ತದಲ್ಲಿ ಕೂಡ ಆಗಿರುವಂತದ್ದು. ಏನು RSSನ ಪಥಸಂಚಲನ ಸಾಗುವಂತಹ ವೇಳೆಯಲ್ಲಿ ಅವರಿಗೆ ಒಂದು ರಾಷ್ಟ್ರ ಧ್ವಜವನ್ನ ಪ್ರದರ್ಶನ ಮಾಡುವಂತಹ ಒಂದು ಕೆಲಸ ಕೂಡ ಅಲ್ಲಿ ಏನು ನಿರ್ಮಾಣ ಆಗಿತ್ತು. ಆದ್ರೆ ಈ ಕೂಡಲೇ ಸ್ಥಳಕ್ಕೆ ಬಂದಂತಹ ಕೋಲಾರ SP ನಿಖಿಲ್ ಅವರು ಎಲ್ಲರನ್ನು ಕೂಡ ಸ್ಥಳದಿಂದ ಒಂದು ಚದುರಿಸಿದ್ರು. ಯಾಕಂತ ಹೇಳಿದ್ರೆ ಆ ಒಂದು ಭಾಗದಲ್ಲಿ 144 ಸೆಕ್ಷನ್ ಅನ್ನ ಇಂಪ್ಲಿಮೆಂಟ್ ಮಾಡಲಾಗಿತ್ತು. ಹಾಗಾಗಿನೇ ಯಾರಿಗೂ ಕೂಡ ಇಲ್ಲಿ ನಿಂತ್ಕೊಳ್ಳಿಕ್ಕೆ ಮತ್ತೆ ಗುಂಪು ಸೇರ್ಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿನೇ ಎಲ್ಲರನ್ನು ಕೂಡ ಅವರು ಸ್ಥಳದಿಂದ ಒಂದು ಕಳಿಸುವಂತ ಕೆಲಸವನ್ನು ಮಾಡಿದ್ರು. ಎಲ್ಲವೂ ಕೂಡ ಅಂದ್ರೆ ಒಂದು ರೀತಿಯಲ್ಲಿ ನಿನ್ನೆ ಸಂಜೆ ಒಂದು 6 ಗಂಟೆಯಿಂದ 8 ಗಂಟೆವರೆಗೂ ಕೂಡ ಒಂದು ಕ್ಲಾಕ್ ಟವರ್ನ ಒಂದು ರಸ್ತೆ ಮತ್ತೆ ಆ ಒಂದು ವೃತ್ತದಲ್ಲಿ ಒಂದು ಅಘೋಷಿತ ಒಂದು ಬಂದ್ ವಾತಾವರಣ ನಿರ್ಮಾಣ ಆಗಿತ್ತು. ಎಲ್ಲ ಅಂಗಡಿ ಮುಂಗಟ್ಟುಗಳನ್ನ ಪೊಲೀಸರು ಮುಚ್ಚಿದ್ರು. ಜೊತೆಗೆ ಅಲ್ಲಿದ್ದಂತಹ ಎರಡೂ ಬದಿಯ ರಸ್ತೆಯಲ್ಲಿ ಕೂಡ ಖಾಲಿ ಮಾಡಿಸಿದ್ರು. ಸಂಚಾರವನ್ನು ಕೂಡ ಬಂದ್ ಮಾಡಿಸಿದ್ರು. ಇದೆಲ್ಲ ಆದ ನಂತರ ಸುಮಾರು 7:38 ಕ್ಲಾಕ್ ಟವರ್ ವೃತ್ತಕ್ಕೆ ಏನು RSSನ ಪಥಸಂಚಲನದ ಒಂದು ಏನು ಅವರ ತಂಡ ಏನಿದೆ ಅವರು ಒಂದು ರೂಟ್ ಮಾರ್ಚ್
ಪ್ರದರ್ಶನ ಮಾಡುವ ಮೂಲಕ ಅಲ್ಲಿಂದ ಸಾಗಿದ್ರು. ತದನಂತರ ಸುಮಾರು 8:20 ವೇಳೆಗೆ ಜೂನಿಯರ್ ಕಾಲೇಜಿನ ಒಂದು ಮೈದಾನದ ಹಿಂಭಾಗದಲ್ಲಿ ಈ ಒಂದು RSS ನ ಕಾರ್ಯಕರ್ತರಿಗೆ ಒಂದು ಊಟದ ವ್ಯವಸ್ಥೆನ ಮಾಡಲಾಗಿದ್ದು, ಅಲ್ಲಿಗೆ ಈ ಒಂದು RSS ನ ಒಂದು ದೀರ್ಘ ಪಥ ಸಂಚಲನ ಕಾರ್ಯಕ್ರಮ ಮುಕ್ತಾಯ ಆಗಿರುವಂತದ್ದು. ಒಟ್ಟಾರೆಯಾಗಿ ನಾವು ಹೇಳೋದಾದ್ರೆ ಕೋಲಾರದ ಅತಿ ಸೂಕ್ಷ್ಮ ಪ್ರದೇಶ ಕ್ಲಾಕ್ ಟವರ್ ವೃತ್ತದಲ್ಲಿ ಇದೇ ಮೊದಲ ಬಾರಿಗೆ RSS ನ ಪಥಸಂಚಲನ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿರುವಂತದ್ದು. ಆದ್ರೆ ಯಾವ ಸಮಯದಲ್ಲಿ ಏನಾಗುತ್ತೋ, ಯಾಕಂತ ಹೇಳಿದ್ರೆ ಮೊದಲೇ ಒಂದು ಕೋಮುಗಲಭೆ ಉಂಟಾಗುವಂತಹ ಒಂದು ಭೀತಿ ಕೂಡ ಕೋಲಾರ ಜಿಲ್ಲಾಡಳಿತ ಮತ್ತೆ ಪೊಲೀಸ್ ಇಲಾಖೆ ಕಾಡ್ತಾ ಇತ್ತು. ಹಾಗಾಗಿನೇ ಒಂದು ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರ ಭದ್ರತೆಯನ್ನು ನಿಯೋಜನೆ ಮಾಡಿ ಕಡೆಗೆ ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡುವಲ್ಲಿ ಇದೀಗ ಕೋಲಾರ ಜಿಲ್ಲಾಡಳಿತ ಮತ್ತೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಯಶಸ್ವಿಯಾಗಿ ಇದೀಗ ನಿಟ್ಟುಸಿರನ್ನ ಬಿಟ್ಟಿರುವಂತದ್ದು.